ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ವಿರುದ್ಧ ಸುವರ್ಣ ನ್ಯೂಸ್ ಭೇಟಿಯಾಗಿತ್ತು. ವಿಜಯಪುರದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು ಸುವರ್ಣ ನ್ಯೂಸ್ನ ವರದಿ. ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ಈ ಬಗ್ಗೆ ವಿಸ್ತೃತ ವರದಿಯ ಮಾಡಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಿಜಯಪುರ ನಗರದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿಂದ ನಡೆದ ಕಾರ್ಯಾಚರಣೆ. ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ರೇಡ್ ಆಗಿದೆ. ಅಕ್ರಮ ರೀಫಿಲ್ಲಿಂಗ್ ಅಡ್ಡೆಗಳ ಮೇಲೆ ವಿಜಯಪುರದಲ್ಲಿ ಅಧಿಕಾರಿಗಳು ರೇಡ್ ಮಾಡಿದ್ದು. ನಗರದ ಲಕ್ಷ್ಮೀ ಚಾಳ್, ಗೋದಾವರಿ ಹೋಟೆಲ್ ಏರಿಯಾ, ಸೊಲ್ಲಾಪುರ ಬೈಪಾಸ್ ಸೇರಿದಂತೆ ಹಲವು ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಅಕ್ರಮವಾಗಿ ದಾಸ್ತಾನು ಮಾಡಿದ್ರು ನೂರಾರು ಸಿಲಿಂಡರ್ಗಳನ್ನ ಅಲ್ಲಿ ಅದೆಲ್ಲವನ್ನ ಸೀಸ್ ಮಾಡಲಾಗಿದೆ. ಗ್ಯಾಸ್ ಸಿಲಿಂಡರ್, ರೀಫಿಲ್ಲಿಂಗ್ ಮಷಿನ್, ತೂಕದ ಮಷಿನ್, 80ಕ್ಕೂ ಹೆಚ್ಚು ಅಕ್ರಮ ಸಿಲಿಂಡರ್ಗಳು ಎಲ್ಲವನ್ನ ಅಧಿಕಾರಿಗಳೀಗ ವಶಕ್ಕೆ ಪಡೆದಿದ್ದಾರೆ. ಜನ ಓಡಾಡುವಂತಹ ಸ್ಥಳಗಳದು. ಅಲ್ಲೇ ಈ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಯಾವ ರೀತಿ ಅವ್ಯಾಹತವಾಗಿ ನಡೀತಾ ಇದೆ, ಅದರಿಂದ ಎಷ್ಟು ಅಪಾಯಕಾರಿ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ. ಅದರ ಬೆನ್ನಲ್ಲೇ ನಡೆದಂತಹ ರೇಡ್ ಇದು. ಅಧಿಕಾರಿಗಳ ದಾಳಿ ಮೇಲೆ ಅಕ್ರಮ ದಂಧೆಕೋರ ಹೈ ಡ್ರಾಮಾ ಮಾಡಿದ್ದಾನೆ. ಏನೋ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ಕೊಂಡಿದ್ದೇವೆ ಅಂತ ವಾಗ್ವಾದಕ್ಕೂ ಇಳಿತಾರೆ. ಆದ್ರೆ ಅಕ್ರಮ ದಂಧೆಗೆ ಬ್ರೇಕ್ ಬೀಳಲೇಬೇಕು ಅಂತ ಡಿಸಿ ತಾಕೀತು ಮಾಡಿದ ಹಿನ್ನೆಲೆ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಮೀಟಿಂಗ್ ನಡೆಸಿ ಜಿಲ್ಲೆಯ ಪ್ರಮುಖ ಇಲಾಖೆಗಳ ಜೊತೆ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಸಭೆ ನಡೆಸಿದ್ರು. ಗ್ಯಾಸ್ ಏಜೆನ್ಸಿ ಮಾಲೀಕರನ್ನ ಕರೆದು ಜಿಲ್ಲಾಧಿಕಾರಿ ಎಚ್ಚರಿಸಿದ್ದಾರೆ. ಸೀಸ್ ಆಗಿರೋ ಅಕ್ರಮ ಸಿಲಿಂಡರ್ಗಳನ್ನ ನೋಡ್ತಾ ಇದ್ದೀವಿ. ನೂರಾರು ಕಡೆ ಈ ರೀತಿಯಲ್ಲಿ ದಂಧೆ ನಡೀತಾ ಇದೆ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಕುರಿತಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯಲ್ಲಿ ವಿಸ್ತೃತವಾದ ವರದಿ ಪ್ರಸಾರವಾಗಿತ್ತು. ವಿಜಯಪುರ ಸೇರಿದಂತೆ ಶಿವಮೊಗ್ಗ, ಬಳ್ಳಾರಿ ಈ ಭಾಗದಲ್ಲಿ ಅಕ್ರಮವಾಗಿ ಏನಿದ್ರೆ ಗ್ಯಾಸ್ ಸಿಲಿಂಡರ್ಗಳನ್ನ ಭರ್ತಿ ಮಾಡುವಂಥದ್ದು, ಮತ್ತೊಂದು ಕಡೆಗೆ ಟೈಮ್ ಬಾಂಬ್ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಸಂಗ್ರಹಿಸಿ ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡ್ತಕ್ಕಂಥ ದಂಧೆ ಜೋರಾಗಿತ್ತು. ಈ ಸಂಬಂಧಪಟ್ಟಂತೆ ಸ್ಟಿಂಗ್ ಆಪರೇಷನ್ ನಡೆಸಿದ್ವಿ. ಎಲ್ಲೆಲ್ಲಿ ಅಡ್ಡೆಗಳು ಯಾವ ರೀತಿಯಾಗಿ ನಡೀತಾ ಇದೀವಿ ಅನ್ನೋ ತೋರಿಸಿದ್ವಿ. ಈಗ ಏನಂತಂದ್ರೆ ರೇಡ್ನ ಸರದಿ. ಆಹಾರ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ರೇಡನ್ನು ಮಾಡಿದ್ದಾರೆ ವಿಜಯಪುರದಲ್ಲಿ. ನಾವು ನೋಡ್ತಾ ಇದ್ವಿ ಯಾವ ಪ್ರಮಾಣದಲ್ಲಿ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಕ್ಕಿದ್ದಾವೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಅನ್ನು ಮಾಡ್ತಾ ಇದ್ರು. ಇಲ್ಲಿ ನಾವು ಮಷಿನ್ಗಳೇನು ನೋಡ್ತಾ ಇದ್ದೀರಿ, ಈ ಮೂಲಕ ಏನು ಮಷಿನ್ ಇದಾವಲ್ಲ, ಗ್ಯಾಸ್ ಸಿಲಿಂಡರ್ ತುದಿಗೆ ಹಾಕಿ ಮತ್ತೊಂದು ಗ್ಯಾಸ್ ಸಿಲಿಂಡರ್ಗೆ ಹಾಕಿ ಬರ್ತಕ್ಕಂಥ ಗ್ರಾಹಕರಿಗೆ, ಅಂದರೆ ಚಿಕ್ಕ ಪುಟ್ಟ ಗ್ಯಾಸ್ಗಳನ್ನ ತೆಗೆದುಕೊಂಡು ಬರ್ತಾರೆ, ಪೋರ್ಟೇಬಲ್ ಸಿಲಿಂಡರ್ ಏನಂತಾರೆ ಅವುಗಳಿಗೆ ತುಂಬಿಸ್ತಾ ಇದ್ರು. ಅಂದರೆ ಈ ಮಷಿನ್ಗಳ ಮೂಲಕ. ಇಲ್ಲಿ ಲಕ್ಷ್ಮೀ ಥಿಯೇಟರ್ನ ಹಿಂಭಾಗದಲ್ಲಿ ಇದು, ಅಂದರೆ ಸಾಕಷ್ಟು ಜನಸಂಖ್ಯೆ ಇರ್ತಾರೆ. ಇಲ್ಲಿ ಮಗ್ಗಲ್ಲಿ ನೋಡ್ಬೋದು ಒಂದು ಬೇಕರಿ ಇದೆ, ಸಿನಿಮಾ ಥಿಯೇಟರ್ಗಳು ಸಹ ಇದಾವೆ. ಅಂದರೆ ಸಾಕಷ್ಟು ಜನಜಂಗುಳಿ ಇರ್ತಾರೆ. ಇಂಥ ಪ್ರದೇಶದಲ್ಲಿ ಓಪನ್ ಆಗಿ ಏನಂತಂದ್ರೆ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇತ್ತು. ಇಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿರ್ತಾರೆ, ವಿನಯ್ ಪಾಟೀಲ್ ಅವರು ಬಂದು ಇಲ್ಲಿ ರೇಡನ್ನು ಮಾಡಿದಾಗ ನಮ್ಮ ಜೊತೆಗೆ ಸೇರಿ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಕ್ಕಿದಾವೆ ನೋಡಿ. ಇಲ್ಲಿ ಇವರು ಗ್ಯಾಸ್ ಏಜೆನ್ಸಿಯವರು ಯಾವ ಬೇಸ್ ಮೇಲೆ ಇವರಿಗೆಲ್ಲ ಇಷ್ಟೊಂದು ಗ್ಯಾಸ್ಗಳನ್ನ ಸಪ್ಲೈ ಮಾಡಿದ್ರು ಅನ್ನೋದು. ಗ್ರಾಹಕರು ಕೇಳಲಿಕ್ಕೆ ಹೋದರೆ ಒಂದು ಗ್ಯಾಸ್ ಕೊಡ್ರಿ ಅಂತ ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ, ನೆಪ ಹೇಳ್ತಾರೆ. ಒಂದಿನ ಬಿಟ್ಟು ಒಂದಿನಕ್ಕೆ ಕೊಡ್ತಾರೆ, ಅಡ್ವಾನ್ಸ್ ಬುಕ್ ಮಾಡಬೇಕು ಅಂತೇಳಿ ನೆಪಗಳನ್ನು ಹೇಳ್ತಾರೆ. HP ಕಂಪ್ನಿದಿದೆ, ಮತ್ತೊಂದು ಕಡೆಗೆ ಭಾರತ್ ಗ್ಯಾಸ್ ಇದೆ. ಈ ರೀತಿ ಅಧಿಕೃತ ಏಜೆನ್ಸಿಗಳೇ ಇಲ್ಲಿ ಏನಂತಾರೆ ಸಪ್ಲೈಯನ್ನು ಮಾಡ್ತಾ ಇರೋದು. ಬಂದ್ ಮಾಡ್ತೀನಿ, ಅಕ್ಕಪಕ್ಕ ಎಲ್ಲೇ ಐತಿಲ್ಲ ಗ್ಯಾಸ್ ಅಂಗಡಿ ಬಂದ್ ಮಾಡಿಬಿಡ್ರಿ ಸರ್. ಒಬ್ಬರಿಗೆ ಒಬ್ಬ ಇದು ಆಗ್ತೈತಿ. ಬೇಡ ಏನು ದಂಧೆ ಇಲ್ಲ ಬಿಜಾಪುರ ಸಿಟಿನಾಗ. ಯಾವುದು ದಂಧೆ ಇಲ್ಲ, ಯಾವುದು ಕೆಲಸ ಮಾಡೋಕೆ ಉದಾರ ಇಲ್ಲ. ಯಾರ್ದು ಡಿಪಾರ್ಟ್ಮೆಂಟ್ ಪಗಾರ ಐತಿ, ಫುಡ್ ಆಫೀಸರ್ ಪಗಾರ ಐತಿ, ಎಲ್ಲರದ್ದು ಪಗಾರ ಐತಿ. ನಾವು ಬಡವ್ರು ಏನು ಮಾಡಬೇಕು, ಏನಾರು ಕೆಲಸ ಬೇಕಲ್ಲ ಅವ್ರಿಗೆ. ನೀವು ವಿಚಾರ ಮಾಡ್ರಿ, ಸುವರ್ಣ ನ್ಯೂಸ್ ಅವ್ರಲ್ಲ. ನೀವು ಈಗ ನಮ್ಮ ಮನೆಗೆ ಆಸ್ತಿ ಇಲ್ಲ, ನಮ್ಮ ಮನ್ಯಾಗ ಮಕ್ಕಳು ಉಪವಾಸ ಅಂತ ಕಳ್ತನ ಮಾಡ್ಲಿಕ್ಕಾಗತ್ತೇನ್ರಿ? ಅದರ ಮಾತಾಡ್ತೀನಿ, ಕಳ್ತನ ಮಾಡ್ಲಿಕ್ಕಾಗತ್ತೆ, ತೆಗೆದು ಬಿಡ್ತೀವಿ ನಾವು. ಇದು ಬೇಡ ಏನಾರು ನಾವು ಪಾನ್ ಶಾಪ್ ಆಗಿದ್ದ ಮೇಲೆ ಏನಾರು ಇಡ್ತೈತಿ. ಅವ್ರ ಮೊನ್ನೆ ನೋಡ್ರಿ ರೇಡ್ ಆಗಿದ್ಬಿಟ್ರೆ ಪಾನ್ ಶಾಪ್ನಾಗ. ಈಗ ನಮ್ಮ ಅಂಗಡಿ ಒಳಗೆ ಸಕ್ಕರೆ ಮಾರಾಕತ್ತಿಲ್ಲ ಅಂತೇಳಿ ಗಾಂಜಾ ಮಾರ್ಲಿಕ್ಕೆ ಆಗುತ್ತೇನ್ರಿ? ಮಾಡಕ್ಕೆ ಆಗಂಗಿಲ್ಲ. ಮತ್ತೆ ನೀವು ಮಾಡ್ತಾ ಬಂದ್ ಮಾಡಿಬಿಡ್ರಿ ಎಲ್ಲ. ಮಾರ್ಲಿಕ್ಕೆ ಅಂತಾನೆ ಏಜೆನ್ಸಿಗಳಿದಾವಲ್ಲ, ನೀವು ಯಾರು ಮಾರ್ಲಿ? ಬಂದ್ ಮಾಡಿಬಿಡ್ರಿ. ಕಿರಿಕಿರಿ ಬೇಡ. ಇದು ಒಂದ್ಸಲ ಕಿರಿಕಿರಿ ಹೋಗ್ಬಿಡ್ತೈತಿ. ಬಂದ್ ಮಾಡಿಬಿಡ್ರಿ ಒಂದ್ಸಲ. ನಾವು ಏನಾರು ಬೇರೆ ದಂಧೆ ಮಾಡ್ಕೊಂಡು ಕುಂದಿರ್ತೀವಿ ನಾವು. ಅನಧಿಕೃತವಾಗಿ ಯಾರೇನು ಮಾಡ್ತಾ ಇದ್ದೀರಲ್ಲ ಅವರಿಗೆಲ್ಲ ಇದೇ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದೀವಿ. ನೀವೇನಾದರೂ ಈ ರೀತಿಯಾಗಿ ದಂಧೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಅಂತಂದರೆ ಕೂಡಲೇ ಸ್ಟಾಪ್ ಮಾಡಬೇಕು. ಮೊಕದ್ದಮೆ ಹೂಡ್ತೀವಿ. ಮತ್ತು ಏನಂದ್ರೆ ಅದರಿಂದ ಯಾವುದಾದ್ರೂ ಪ್ರಾಣಹಾನಿ ಆಗಿದ್ರು ಕೂಡ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಿ ಅನ್ನೋ ಒಂದು ಈ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯ ವರದಿಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಜಿಲ್ಲಾಧಿಕಾರಿಗಳು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಭೆಯನ್ನು ಕರೀತಾರೆ, ಒಂದು ತಂಡವನ್ನು ರಚನೆ ಮಾಡ್ತಾರೆ. ಆ ತಂಡ ಏನಂತಂದರೆ ಪ್ರತಿ ವಾರ ಪ್ರತಿ 15 ದಿನ ಕಂಟಿನ್ಯೂಸ್ ಆಗಿ ಸರಣಿ ರೀತಿಯಲ್ಲಿ ರೇಡ್ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇದು ಆರಂಭ ಆಗಿದೆ. ಇದು ಸಂಪೂರ್ಣವಾಗಿ ವಿಜಯಪುರ ನಗರದಲ್ಲಿ ರೇಡ್ಗಳು ಮುಂದುವರ್ತವೆ. ಅಧಿಕಾರಿಗಳು ಈಗ ಸೀರಿಯಸ್ ಆಗಿದ್ದಾರೆ. ವಿಜಯಪುರ ಕ್ಯಾಮರಾ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋದು ತಪ್ಪು, ಇದು ಕಾನೂನು ಬಾಹಿರ ಅಂತ ನಾವು ಹೇಳಿದ್ರೆ ನಮಗೆ ಬುದ್ಧಿ ಹೇಳಕ್ ಬರ್ತಾರೆ ಜನ. ಇದು ಪರಿಸ್ಥಿತಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.